ಎಸ್ ನೀವು ನೋಡ್ತಾ ಇದ್ರಾ ಬಾಸ್ ಟಿವಿ ಸ್ಪೆಷಲ್. ನಾನು ಸೀಮಾ ಬಂಗಾರಪ್ಪ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ. ಟಿವಿಕೆ ಶಾಸಕರಿಂದ ಸಾಮೂಹಿಕ ರಾಜೀನಾಮೆ ವಾರ್. ತಮಿಳುನಾಡು ವಿಧಾನಸಭಾ ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆಯ ಕಸರತ್ತು ಈಗ ರೋಚಕ ಹಂತಕ್ಕೆ ಬಂದು ತಲುಪಿದೆ. ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷವು ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಬಹುಮತವನ್ನ ಸಾಬೀತುಪಡಿಸುವ ಸವಾಲು ಎದುರಾಗಿದೆ. 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡಿಸಿದ್ರೂ ಕೂಡ ಬಹುಮತ ಇಲ್ಲದ ಕಾರಣ ರಾಜ್ಯಪಾಲರ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಇದು ತಮಿಳುನಾಡು ರಾಜಕೀಯದಲ್ಲಿ ಈಗ ಬಿರುಗಾಳಿಯನ್ನ ಎಬ್ಬಿಸಿದೆ. ಈ ನಡುವೆ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಒಂದು ವೇಳೆ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ವಿಜಯ್ ಅವರನ್ನ ಮುಖ್ಯಮಂತ್ರಿ ಆಗದಂತೆ ತಡೆಯಲು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಲು ಮುಂದಾದ್ರೆ ಟಿವಿಕೆ ಪಕ್ಷದ ಎಲ್ಲಾ 107 ಶಾಸಕರು ಒಟ್ಟಾಗಿ ರಾಜೀನಾಮೆ ನೀಡಲು ಸಿದ್ಧರಾಗಿದ್ದಾರೆ ಎಂಬ ಮಾಹಿತಿ ಈಗ ಹೊರಬಿದ್ದಿದೆ. ಎಸ್ ವೀಕ್ಷಕರೇ, ತಮಿಳುನಾಡು ರಾಜಕೀಯ ಈಗ ರೋಚಕ ಹಂತಕ್ಕೆ ಬಂದು ತಲುಪಿದೆ. ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಡಿಎಂಕೆ ಮತ್ತೆ ಎಐಎಡಿಎಂಕೆ ಮೈತ್ರಿ ಆಗೇ ಬಿಡ್ತಾವಾ? ಟಿವಿಕೆ ಪಕ್ಷದ ಎಲ್ಲಾ ಶಾಸಕರು ರಾಜೀನಾಮೆ ಕೊಡ್ತಾರಾ? ಎಂದೂ ಕಾಣದ ಇತಿಹಾಸ ತಮಿಳುನಾಡಲ್ಲಿ ಆಗುತ್ತಾ? ಸಂವಿಧಾನ ಬಿಕ್ಕಟ್ಟು ಸೃಷ್ಟಿಯಾಗುತ್ತಾ? ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಿಜಯ್ ಸಿಎಂ ಆಗದಂತೆ ತಡೆಯಲು ಮಾಸ್ಟರ್ ಪ್ಲಾನ್. ಎಸ್ ವೀಕ್ಷಕರೇ, ಯಾವ ದ್ರಾವಿಡ ಸಿದ್ಧಾಂತದ ಹೆಸರಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ಕಳೆದ 50 ವರ್ಷಗಳಿಂದ ಒಬ್ಬರಿಗೊಬ್ಬರು ಕಂಡ್ರೆ ಆಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಕಿತ್ತಾಡ್ತಾ ಇದ್ವೋ, ಅದೇ ಬದ್ಧ ವೈರಿಗಳು ಇವತ್ತು ದಳಪತಿ ವಿಜಯ್ ಅವರನ್ನ ಸಿಎಂ ಕುರ್ಚಿ ಏರದಂತೆ ತಡೆಯೋದಕ್ಕೆ ಒಂದಾಗ್ತಾ ಇದ್ದಾರೆ. ಈ ಸುದ್ದಿ ಹೊರಬೀಳ್ತಿದ್ದಂತೆಯೇ ಇತ್ತ ವಿಜಯ್ ಅವರು ಕೂಡ ಸುಮ್ಮನೆ ಅಂತೂ ಕೂತಿಲ್ಲ. ಒಂದು ಅತಿದೊಡ್ಡ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ. ಒಂದು ವೇಳೆ ಹಳಬರು ಅಧಿಕಾರ ಹಿಡಿಯೋಕೆ ಮುಂದಾದ್ರೆ ಟಿವಿಕೆ ಪಕ್ಷದ ಎಲ್ಲಾ 107 ಶಾಸಕರು ಕೂಡ ಒಟ್ಟಾಗಿ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಗುಡುಗಿದ್ದಾರೆ. ಹೌದು, ತಮಿಳುನಾಡಲ್ಲಿ ಎಲೆಕ್ಷನ್ ಮುಗಿದು ಫಲಿತಾಂಶ ಬಂದಾಗ ಇಡೀ ದೇಶವೇ ಬೆರಗಾಗಿತ್ತು. ಯಾಕೆಂದ್ರೆ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಬಹುಮತಕ್ಕೆ ಬೇಕಾಗಿರುವುದು ಕೇವಲ 118 ಮಾತ್ರ. ಆದ್ರೆ ಇಲ್ಲಿ ಅಸಲಿ ಆಟ ಶುರುವಾಗಿದೆ ರಾಜ್ಯಪಾಲರ ಅಂಗಳದಲ್ಲಿ. ದಳಪತಿ ವಿಜಯ್ ಈಗಾಗಲೇ 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದ್ದಾರೆ. ಆದ್ರೆ ರಾಜ್ಯಪಾಲ RV ಆರ್ಲೇಕರ್ ಅವರು ವಿಜಯ್ ಅವರಿಗೆ ಸಿಎಂ ಆಗುವುದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ನಿಮ್ಮ ಹತ್ರ 108 ಶಾಸಕರ ಬೆಂಬಲ ಪತ್ರ ಇದೆಯಾ? ಮೊದಲು ಅದನ್ನ ತೋರಿಸಿ ಆಮೇಲೆ ಪ್ರಮಾಣ ವಚನ ಸ್ವೀಕಾರದ ಮಾತಾಡಿ ಅಂತ ರಾಜ್ಯಪಾಲರು ಖಡಕ್ ಆಗಿ ಹೇಳಿದ್ದಾರೆ. ಇದು ನಟ ವಿಜಯ್ ಅವರಿಗೆ ಕಳವಳಕ್ಕೆ ಕಾರಣವಾಗಿದೆ. ಆದ್ರೆ ಈಗ ತಾಳ್ಮೆ ಮೀರಿದ ವಿಜಯ್ ಈಗ ತಮಿಳುನಾಡು ರಾಜಕೀಯಕ್ಕೆ ಒಂದು ದೊಡ್ಡ ಶಾಖವನ್ನ ನೀಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಅದು ರಾಜೀನಾಮೆ ಅಸ್ತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ. ತಮಿಳುನಾಡು ಸಂವಿಧಾನದಲ್ಲಿ ಗೊಂದಲ ಸೃಷ್ಟಿಯಾಗುತ್ತಾ? ಜನಾದೇಶಕ್ಕೆ ಅವಮಾನವಾಗ್ತಿದೆ ಎಂದು ವಿಜಯ್ ಗರಂ. ಟಿವಿಕೆ ಪಕ್ಷ ಗೆದ್ದ ನಂತರ ಜನರು ಬದಲಾವಣೆಗಳನ್ನ ಬಯಸ್ತಾ ಇದ್ದಾರೆ. ವಿಜಯ್ ಅವರು ಬದಲಾವಣೆಗಳನ್ನ ತರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ವಿಜಯ್ ಅವರ ಪಕ್ಷಕ್ಕೆ ಅತಿದೊಡ್ಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಉಳಿದ 2 ಪಕ್ಷಗಳು ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡ್ರೆ ಜನರ ಆದೇಶಕ್ಕೆ ಮಾಡ್ತಾ ಇರುವಂತಹ ಅವಮಾನ ಅಂತ ಟಿವಿಕೆ ಪಕ್ಷ ಸಿಡಿದೆದ್ದಿದೆ. ಒಂದು ವೇಳೆ ಡಿಎಂಕೆ ಮತ್ತೆ ಎಐಎಡಿಎಂಕೆ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಮಂಡಿಸಿದ್ರೆ ಟಿವಿಕೆ ಪಕ್ಷದ ಎಲ್ಲಾ ಶಾಸಕರು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಬರೀ ಎಚ್ಚರಿಕೆಯಲ್ಲ, ರಾಜಕೀಯ ರಣತಂತ್ರ. ಯಾಕೆ ಅಂತೀರಾ? 108 ಶಾಸಕರು ಒಂದೇ ಬಾರಿ ರಾಜೀನಾಮೆಯನ್ನ ನೀಡಿದ್ರೆ ತಮಿಳುನಾಡಲ್ಲಿ ಸಂವಿಧಾನದಲ್ಲಿ ಗದ್ದಲ ಶುರುವಾಗುತ್ತೆ. ಅತಿದೊಡ್ಡ ಪಕ್ಷವನ್ನ ಹೊರಗಿಟ್ಟು ಸರ್ಕಾರವನ್ನ ಮುನ್ನಡೆಸೋದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಅಂತ ತೋರಿಸಿಕೊಡೋದ್ರಲ್ಲಿ ವಿಜಯ್ ಅವರ ತಂತ್ರಗಾರಿಕೆ ಆಗಿದೆ. ಇದು ಜನರು ಬದಲಾವಣೆಗಳನ್ನ ಬಯಸಿ ನಮ್ಗೆ ವೋಟ್ ನೀಡಿದ್ದಾರೆ. ದ್ರಾವಿಡ ಪಕ್ಷಗಳ ಭ್ರಷ್ಟಾಚಾರಕ್ಕೆ ಬೇಸತ್ತು ನಮ್ಗೆ 108 ಸೀಟನ್ನ ನೀಡಿದ್ದಾರೆ. ಆದ್ರೆ ಇವತ್ತು 2 ಪಕ್ಷಗಳ ನಡುವೆ ಕೈಜೋಡಣೆಯಾದ್ರೆ ಅದು ಜನರಿಗೆ ಮಾಡಿದಂತಹ ಅವಮಾನ ಅನ್ನೋದು ವಿಜಯ್ ಅವರ ಆರೋಪವಾಗಿದೆ. ಈ ಗೊಂದಲ ಸೃಷ್ಟಿಯಾದಾಗ್ಲಿಂದ ಇಡೀ ತಮಿಳುನಾಡಲ್ಲಿ ಭೀತಿ ಎದುರಾಗಿದೆ. ಉದಯನಿಧಿ ಸ್ಟಾಲಿನ್ಗೆ ಕಾಡ್ತಿದ್ಯಾ ಎಂಜಿಆರ್ ಭೀತಿ? ವಿಜಯ್ ಸಿಎಂ ಆದ್ರೆ ಇತಿಹಾಸ ಸೃಷ್ಟಿಯಾಗುತ್ತಾ? ಈಗ ಡಿಎಂಕೆ ಮತ್ತೆ ಎಐಎಡಿಎಂಕೆ ಯಾಕೆ ಮೈತ್ರಿ ಮಾಡ್ಕೊಳ್ತಾ ಇದ್ದಾವೆ? ಇದರ ಹಿಂದೆ ಒಂದು ರೋಚಕ ಇತಿಹಾಸದ ಹಿನ್ನೆಲೆಯೇ ಇದೆ. ಡಿಎಂಕೆ ಪಕ್ಷಗಳಲ್ಲಿ ಇರುವ ಯುವ ನಾಯಕರು ಅಂದ್ರೆ ಉದಯನಿಧಿ ಸ್ಟಾಲಿನ್ ಅವರ ಬಣಗಳಿಗೆ ಒಂದು ದೊಡ್ಡ ಭಯ ಕಾಡ್ತಾ ಇದೆ. ಅದುವೇ ಎಂಜಿಆರ್ ಅವರ ಆಡಳಿತದ ಭಯ.
ಹೌದು, ಹಿಂದಿನ MGR ಅವರು ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದಾಗ ಅವರು ಬದುಕಿರುವವರೆಗೂ ಕೂಡ DMK ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಈಗ ವಿಜಯ್ ಕೂಡ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಹೊಂದಿರುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ವಿಜಯ್ ಅವರು ಒಂದು ಸಲ CM ಪಟ್ಟಕ್ಕೆ ಕೂತ್ರೆ ಅವರ ಕುರ್ಚಿಯನ್ನ ಅಲ್ಲಾಡಿಸೋದಕ್ಕೆ ಯಾವ ಪಕ್ಷದ ಕೈಯಲ್ಲೂ ಕೂಡ ಸಾಧ್ಯವಾಗುವುದಿಲ್ಲ. ಇದು DMK ಪಕ್ಷಗಳ ಭಯ. ಇದಕ್ಕಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ CM ಮಾಡಿ ಹೊರಗಿನಿಂದ DMK ಬೆಂಬಲವನ್ನ ನೀಡುವಂತೆ ಈ ರೀತಿಯಾದಂತಹ ಪ್ರಸ್ತಾಪವನ್ನ DMK ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರಿಬ್ಬರು ಬದ್ಧ ವೈರಿಗಳಾದ್ರೂ ಕೂಡ ವಿಜಯ್ ಅವರು CM ಆಗಿದ್ದನ್ನ ತಡೆಯಲೇಬೇಕು ಅನ್ನುವ ಸೀಕ್ರೆಟ್ ಪ್ಲಾನ್ ಒಂದನ್ನ ಹಾಕಿದ್ದಾರೆ. ಸ್ಥಿರ ಸರ್ಕಾರವೇ ನಮ್ಮ ಗುರಿ ಎಂದ DMK. ಗೊಂದಲಗಳ ಮಧ್ಯೆ ವಿಜಯ್ ಅವರ ಮುಂದಿನ ನಡೆ ಏನು? DMK ಪಕ್ಷ ಈ ದಿನ ನಡೆಸಿದ ಸಭೆಯಲ್ಲಿ ಕೋಮು ಶಕ್ತಿಗಳನ್ನ ಮತ್ತು ಅಸ್ಥಿರತೆಯನ್ನ ತಡೆಯೋದಕ್ಕೆ ನಾವು ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ಅಂತ ನಿರ್ಣಯವನ್ನ ಅಂಗೀಕರಿಸಿದೆ. ಅಂದ್ರೆ ಮತ್ತೆ ಚುನಾವಣೆ ಆಗೋದನ್ನ ತಡೆಯೋದಕ್ಕೆ ನಾವು AIADMK ಜೊತೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಆದ್ರೆ ರಾಜ್ಯಪಾಲರ ಈ ನಡೆಗೆ CPI ಮತ್ತು VCK ಆದಂತಹ ಪಕ್ಷಗಳು ಆಕ್ರೋಶವನ್ನ ಹೊರಹಾಕಿವೆ. ಮೊದಲ ಬಾರಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ TVKಗೆ ಮೊದಲು ಅವಕಾಶವನ್ನ ಕೊಡಬೇಕು, ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಧಿಸಲು ಸಮಯವನ್ನ ನೀಡಬೇಕು ಅನ್ನೋದು ಅವರ ವಾದವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಕೂಡ ಸಿದ್ಧರಾಗಿದ್ದಾರೆ. 1994ರ SR ಬೊಮ್ಮಾಯಿ ಪ್ರಕರಣದ ತೀರ್ಪಿನ ಆಧಾರದ ಮೇಲೆ ತಮಗೆ ಅವಕಾಶವನ್ನ ಕೊಡಬೇಕು ಅಂತ ವಿಜಯ್ ಅವರು ವಾದವನ್ನ ಮಾಡ್ತಿದ್ದಾರೆ. ವಿಜಯ್ ಅವರು ಎಲ್ಲವನ್ನೂ ಕೂಡ ಕಾನೂನು ಪ್ರಕಾರವಾಗಿ ಮಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದು ಕೂಡ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಕಮಲ ಹಾಸನ್ ಈಗ ವಿಜಯ್ ಪರ. 5 ಶಾಸಕರ ಕೊರತೆ ನೀಗಿಸಲು ವಿಜಯ್ ದಿಟ್ಟ ಹೆಜ್ಜೆ. ಹೌದು, ವಿಜಯ್ ಅವರಿಗೆ ಕಾಂಗ್ರೆಸ್ಸಿನ 5 ಶಾಸಕರು ಈಗಾಗಲೇ ಬೆಂಬಲವನ್ನ ನೀಡಿದ್ದಾರೆ. ವಿಜಯ್ ಅವರು ಟಾರ್ಗೆಟ್ ಸಂಖ್ಯೆ ಈಗ 113ಕ್ಕೆ ತಲುಪಿದೆ. ಇನ್ನು ಕೇವಲ 5 ಶಾಸಕರ ಕೊರತೆ ಮಾತ್ರ ವಿಜಯ್ ಅವರಿಗೆ ಸವಾಲಾಗಿದೆ. ಕಮ್ಯುನಿಸ್ಟ್ ಮತ್ತು VCK ಪಕ್ಷಗಳ ನಡುವೆ ವಿಜಯ್ ಅವರು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಟ ಕಮಲ ಹಾಸನ್ ಕೂಡ ವಿಜಯ್ ಅವರ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಇಷ್ಟೆಲ್ಲ ಬೆಂಬಲ ಇದ್ರೂ ಕೂಡ ರಾಜ್ಯಪಾಲರು ವಿಜಯ್ ಅವರಿಗೆ ಅನ್ಯಾಯ ಮಾಡದಂತೆ ಅಂತ ವಿಜಯ್ ಅವರ ಅಭಿಮಾನಿಗಳು ಸೇರಿದಂತೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿಜಯ್ ಅವರನ್ನ ಕುರ್ಚಿ ಏರದಂತೆ ತಡೆಯೋದಕ್ಕೆ ಈ 2 ಪಕ್ಷಗಳು ಮಾಡ್ತಾ ಇರುವ ಈ ಮಾಸ್ಟರ್ ಪ್ಲಾನ್ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಒಂದು ವೇಳೆ ಈ ಭ್ರಷ್ಟ ಮೈತ್ರಿ ಜಾರಿಗೆ ಬಂದ್ರೆ ತಮಿಳುನಾಡಿನ ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಯ ಸ್ಫೋಟ ಶುರುವಾಗುತ್ತೆ. ಅಧಿಕಾರಕ್ಕಾಗಿ ಆಯ್ತಾ ಬದ್ಧ ವೈರಿಗಳ ಸಮ್ಮಿಲನ. ಟ್ವಿಸ್ಟ್ ನೀಡುವುದಕ್ಕೆ ತುದಿಗಾಲಲ್ಲಿ ನಿಂತ AIADMK ಪಕ್ಷದ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರು ತನ್ನ ಪಕ್ಷದ ಶಾಸಕರಿಗೆ ಶಾಂತವಾಗಿರಿ, 2 ದಿನ ವೆಯ್ಟ್ ಮಾಡಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಪಕ್ಷಗಳ ಒಳಗೊಳಗೆ ಯಾವುದೋ ಒಂದು ರೀತಿ ದೊಡ್ಡ ಡೀಲ್ ನಡೀತಾ ಇದೆ ಅನ್ನೋದು ಕೂಡ ಈ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನೋದು ಸತ್ಯ. ಜಯಲಲಿತಾ ಮತ್ತು ಕರುಣಾನಿಧಿ ಅವರ ಪರಂಪರೆಯನ್ನ ನಂಬಿದ್ದ ತಮಿಳು ಜನರಿಗೆ ಈ 2 ಪಕ್ಷಗಳು ಒಂದಾಗ್ತಾ ಇರೋದು ದೊಡ್ಡ ಶಾಕ್ ಅನ್ನ ನೀಡಿದೆ. ವಿಜಯ್ ಅವರು ಈಗ ರಾಜಕೀಯ ಸುಳಿಯಿಂದ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರಾ ಅನ್ನುವ ಯಕ್ಷ ಪ್ರಶ್ನೆಯಾಗಿದೆ. ವಿಜಯ್ ಅವರು ರಾಜೀನಾಮೆಯ ಅಸ್ತ್ರವನ್ನ ಬಿಟ್ಟಿರೋದು ಉಳಿದ ಪಕ್ಷಗಳ ನಿದ್ದೆಯನ್ನ ಕೂಡ ಗೆಡಿಸಿದೆ. ಯಾಕೆ ಅಂತ ಅಂದ್ರೆ ಮತ್ತೆ ಏನಾದ್ರೂ ಮರು ಎಲೆಕ್ಷನ್ ಅಂತ ಆದ್ರೆ ವಿಜಯ್ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೋಟಿಂಗ್ ಬರೋದು ಕೂಡ ಖಚಿತ ಅನ್ನೋದು ಇವರ ಆತಂಕಕ್ಕೆ ಕಾರಣವಾಗಿದೆ. TVK ಪಕ್ಷ ಫ್ಲೋರ್ ಟೆಸ್ಟ್ ಅನ್ನು ಕೂಡ ಎದುರಿಸೋದಕ್ಕೆ ರೆಡಿ ಆಗಿದೆ. ಆದ್ರೆ ರಾಜ್ಯಪಾಲರು ಮಾತ್ರ ಇದಕ್ಕೆ ಅವಕಾಶವನ್ನ ನೀಡ್ತಿಲ್ಲ. ಈಗ TVK ಪಕ್ಷ ಕೋರ್ಟ್ ಮೆಟ್ಟಿಲೇರುವ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಒಟ್ಟಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ರಣರೋಚಕ ಜಿದ್ದಾಜಿದ್ದಿ ನಡೀತಾ ಇರೋದಂತೂ ಸತ್ಯ. ಹಾಗಾದ್ರೆ ದಳಪತಿಯ ಮುಂದಿನ ನಡೆ ಏನು ಅನ್ನೋದನ್ನ ಇಡೀ ದೇಶದ ಗಮನಕ್ಕೆ ಕಾರಣವಾಗಿದೆ. ದ್ರಾವಿಡ ಕೋಟೆಯಲ್ಲಿ ಇತಿಹಾಸ ಸೃಷ್ಟಿಸ್ತಾರಾ ವಿಜಯ್ ಅಥವಾ ಮತ್ತೊಂದು ರಾಜಕೀಯ ಡ್ರಾಮಾ ಆಗುತ್ತಾ? DMK ಮತ್ತು AIADMK ಮೈತ್ರಿ ಆಗಬೇಕಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.